ಓಂ ನಮಃ ಶಿವಾಯ. ಕಳೆದ 12 ವರ್ಷಗಳಿಂದ ಪ್ರತಿ ಶಿವರಾತ್ರಿಗೆ ಶಿವನ ದೇವಸ್ಥಾನದಲ್ಲಿ ಹೋಗಿ ಶಿವನ ಭಜನೆ ಮತ್ತು ನನ್ನ ಕೈಲಾದಷ್ಟು ಸಂಗೀತ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಈ ವರ್ಷದ ಶಿವರಾತ್ರಿಯ ಸೇವೆ ತುಂಬ ನನಗೆ ಹತ್ತಿರವಾದದ್ದು. ಯಾಕೆಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಆಂಧ್ರ ಪ್ರದೇಶದಲ್ಲಿರುವ ಶ್ರೀಶೈಲಂ ಜ್ಯೋತಿರ್ಲಿಂಗದ ದೇವಸ್ಥಾನದಲ್ಲಿ ನನ್ನ ಸೇವೆ ಮಾಡೋ ಅವಕಾಶ ಮೂಡಿಬಂತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿಯ ಜ್ಯೋತಿರ್ಲಿಂಗದಲ್ಲಿ ನೆಲೆಸಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂದೇ ಹೆಸರುವಾಸಿಯಾಗಿರುವ ಶಿವನ ದೇವಸ್ಥಾನ ತುಂಬ ಶಕ್ತಿಶಾಲಿಯಾಗಿದೆ. ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಜ್ಯೋತಿರ್ಲಿಂಗ ಅಷ್ಟೇ ಅಲ್ದಿರ ಇಲ್ಲಿ ಶಕ್ತಿಪೀಠವೂ ಆಗಿದ್ದು ಅಮ್ಮನವರು ಶ್ರೀ ಭ್ರಮರಾಂಬಿಕಾ ದೇವಿ ಎಂಬ ಹೆಸರಿನಲ್ಲಿ ನೆಲೆಸಿದ್ದಾರೆ. ಇಬ್ಬರ ಸೇವೆ ನನಗೆ ಸಿಕ್ಕಿದ್ದು ಈ ಶಿವರಾತ್ರಿಯ ವೇಳೆಯಲ್ಲಿ ಆ ದೇವರ ಆಶೀರ್ವಾದ ಅಂತಾನೆ ಹೇಳ್ಬೋದು. ಇಲ್ಲಿ ನನಗೆ 5 ದಿನಗಳ ಸೇವೆ ಸಿಕ್ಕಿದ್ದು. ದೇವಸ್ಥಾನದ ಬೇರೆ ಸೇವೆಗಳೆಂದರೆ ಗೋಶಾಲೆ, ಅನ್ನಛತ್ರ, ಅಡುಗೆ ಮನೆ. ಇಲ್ಲಿ ಪ್ರತಿದಿನ ಒಂದೊಂದು ಸೇವೆ ಮಾಡ್ಕೊಂಡು ಬಂದಿದ್ದೆ. ಆದರೆ 4ನೇ ದಿನ ಸಿಕ್ಕಿದ್ದು ನನ್ನ ಪುಣ್ಯವಷ್ಟೇ ಅಲ್ವಾ, ನನ್ನ ಗುರುಗಳ ಆಶೀರ್ವಾದ ಏನೋ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲೇ ಸಿಕ್ಕಿದ್ದು. ಸುಮಾರು 3 ರಿಂದ 3:30 ಗಂಟೆ ಆ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗದ ಬಾಗಿಲಲ್ಲೇ ನಿಂತು ಅವರನ್ನು ನೋಡುತ್ತಲೇ ಸೇವೆ ಮಾಡುವ ಪುಣ್ಯ ನನ್ನದಾಗಿತ್ತು. ಆ ಸೇವೆ ಮಾಡುತ್ತಲೇ ಅಲ್ಲಿಯ ಆಫೀಸರ್ ಒಬ್ಬರು ನನಗೆ ಹಾಡನ್ನು ಹಾಡುವ ಅವಕಾಶವನ್ನು ಮಾಡಿಕೊಟ್ರು. ಹೀಗಾಗಿ ಈ ವರ್ಷವೂ ಶಿವರಾತ್ರಿಯ ವೇಳೆ ನನ್ನ ಸಂಗೀತ ಸೇವೆ ಡೈರೆಕ್ಟಾಗಿ ಆ ಜ್ಯೋತಿರ್ಲಿಂಗಕ್ಕೆ ಸಲ್ಲುವಷ್ಟು ಪುಣ್ಯ ನನಗೆ ಒದಗಿ ಬಂದಿತ್ತು. ಮುಖ್ಯ ದೇವರ ಸನ್ನಿಧಿಯಲ್ಲಿ ನಿಂತ ಆ ಕ್ಷಣಗಳು ನೆನಪಿಸ್ಕೊಂಡ್ರೆ ಈಗಲೂ ನನ್ನ ಮೈ ರೋಮಾಂಚನವಾಗುತ್ತದೆ. ನಾನು ಮಾಡಿದ್ದ ಪ್ರತಿಯೊಂದು ಸೇವೆಯು ಆ ದೇವರ ಹೆಸರಿಗೆ ಮತ್ತು ಆ ದೇವರ ಪಾದಕ್ಕೆ ಸಮರ್ಪಿಸುತ್ತೇನೆ. ಮನೆಗೆ ಬಂದ ಮೇಲೂ ಆ ದೇವರ ನಾಮ ಜಪ ಇನ್ನ ಕಿವಿಯಲ್ಲಿ ಗುನುಗುತ್ತಲೇ ಇದೆ. ಆ 5 ದಿನಗಳು ದೇವರ ಉತ್ಸವಗಳಾಗಲಿ, ಕಲ್ಯಾಣೋತ್ಸವವಾಗಲಿ, ಪಾಗಂ ಸೇವೆ, ಪಲ್ಲಕ್ಕಿ ಉತ್ಸವ, ತೆಪ್ಪೋತ್ಸವ, ಈ ಎಲ್ಲ ಸೇವೆಗಳನ್ನು ಕಣ್ತುಂಬಿ ನೋಡಿ ಅದ್ಭುತ ಅವಕಾಶ ನನಗೆ ದೊರಕಿತ್ತು ಆ ದೇವರ ಆಶೀರ್ವಾದವಷ್ಟೇ. ಬ್ರಹ್ಮರಥೋತ್ಸವದ ಸಮಯದಲ್ಲಿ ಅಲ್ಲಿ ಇದ್ದದ್ದೇ ನನಗೆ ದೊಡ್ಡ ಅನುಭವ. ಈ ಪ್ರತಿಯೊಂದು ಸೇವೆಯ ವಿವರಣೆ ನಿಮಗೆ ಬೇಕಾಗಿದ್ದರೆ, ಮತ್ತು ಈ ಸೇವೆ ಹೇಗೆ ನಡೆಯುತ್ತೆ, ಹೇಗೆ ನಾವು ಅಲ್ಲಿ ಹೋಗಿ ಮಾಡ್ಬೋದು, ಯಾವ್ಯಾವ ಥರ ಸೇವೆಗಳನ್ನು ಮಾಡ್ಬೋದು ಅಂತ ವಿವರಣೆ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸೇವೆ ಎಂದು ಕಮೆಂಟ್ ಮಾಡಿ. ಆದಷ್ಟು ಬೇಗ ಅದರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಓಂ ನಮಃ ಶಿವಾಯ.